ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ತುಂಬಾ ಸಿಂಪಲ್ ಆದ ಒಂದು ರೆಸಿಪಿ ಅಂತ ಹೇಳ್ಬೋದು. ಮಂಡಕ್ಕಿ ಉಂಡೆ ಅಥವಾ ಮಂಡಕ್ಕಿ ಲಡ್ಡು ಅಂತ ಕರೀತಾರೆ. ಅದನ್ನ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಮೊದಲೇ ಒಂದು ಪ್ಯಾನ್ಗೆ ಒಂದು 4 ಬೌಲ್ ಆಗುವಷ್ಟು ನಾನು ಮಂಡಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಇದು ತುಂಬಾ ಅಂದರೆ ನಾವೆಲ್ಲ ಸಣ್ಣವರು ಇರಬೇಕಾದ್ರೆ ಯಾವ ಅಂಗಡಿಲಿ ಕೂಡ ಎಲ್ಲ ಅಂಗಡಿಲೂ ಇದು ಸಿಗ್ತಾಯಿತ್ತು, ಮಂಡಕ್ಕಿ ಉಂಡೆ, ಮಂಡಕ್ಕಿ ಲಡ್ಡು ಎಲ್ಲ. ಬಟ್ ಇವಾಗಲೂ ಕೂಡ ಎಲ್ಲ ಈವನ್ ಬಹ್ರೈನ್ ಮಾಲ್ಗಳಲ್ಲೆಲ್ಲ ಇದು ಸಿಗುತ್ತೆ. ಇವಾಗ ಕೂಡ ಎಲ್ಲ ಮಕ್ಕಳೆಲ್ಲ ತಿಂತಾರೆ ಇದನ್ನು. ಅದನ್ನ ಇವಾಗ ಚೆನ್ನಾಗಿ ಒಂದು 4ರಿಂದ 5 ನಿಮಿಷ ಅದನ್ನ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಕ್ರಿಸ್ಪ್ ಆಗೋ ತನಕ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಡೈರೆಕ್ಟ್ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ಬೇಕು. ಅದನ್ನ ಇನ್ನೊಂದು ಪಾತ್ರೆಗೆ ಎತ್ತಿಟ್ಕೊಂಡ್ಮೇಲೆ ಅದೇ ಪಾತ್ರೆಗೆ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ 4 ಬೌಲ್ ಆಗುವಷ್ಟು ಮಂಡಕ್ಕಿಗೆ 1 ಬೌಲ್ ಆಗುವಷ್ಟು ಬೆಲ್ಲದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಆವಾಗ ಕರೆಕ್ಟಾಗಿರುತ್ತೆ. ಅದು 4:1 ರೇಷಿಯೋದಲ್ಲಿ ಹಾಕ್ಕೊಳ್ಳಿ. ಬೆಲ್ಲ ಎಲ್ಲ ಫುಲ್ ಮೆಲ್ಟ್ ಆದಮೇಲೆ ಅದಕ್ಕೇ ಏಲಕ್ಕಿ ಪುಡಿ ಹಾಗೆ ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸನ್ನೆಲ್ಲ ಆ್ಯಡ್ ಮಾಡಿಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸೋಳಿ. ಬೆಲ್ಲದ ಸಿರಪ್ ಆಗಬೇಕು. ಆಮೇಲೆ ಒಂದು ಬೌಲ್ಗೆ ಅದನ್ನ ಹಾಕ್ಕೊಂಡು ನೋಡಿ ಈ ಥರ ಉಂಡೆ ಕಟ್ಟಲಿಕ್ಕೆ ಬರಬೇಕು. ಆವಾಗ ಅದು ಕರೆಕ್ಟಾಗಿ ಕ್ರಂಚಿಯಾಗಿ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಬೆಲ್ಲ ಸಿರಪ್ ಜಾಸ್ತಿ ಇದಾದರೆ, ಪಾಕ ಹೆಚ್ಚು ಕಡಿಮೆ ಆದರೆ ಲಡ್ಡು ಗಟ್ಟಿ ಆಗಿಬಿಡುತ್ತೆ ಅಥವಾ ಮೆತ್ತಗಾಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಬೆಲ್ಲ ಉಂಡೆ ಕಟ್ಟಲಿಕ್ಕೆ ಬರಬೇಕು. ಆವಾಗ ಅದು ಕರೆಕ್ಟಾಗಿರುತ್ತೆ. ಆಮೇಲೆ ಬೆಲ್ಲದ ಸಿರಪನ್ನು ಇಳಿಸ್ಕೊಂಡು ನೀವು ಫ್ರೈ ಮಾಡಿದಂಥ ಪಫ್ಡ್ ರೈಸ್ ಅಥವಾ ಮುರುಕು ಅಥವಾ ಮಂಡಕ್ಕಿ, ಇದನ್ನ ಒಂದೊಂದು ಕಡೆ ಒಂದೊಂದು ಕರೀತಾರೆ, ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೆಲ್ಲದ ಸಿರಪ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬೆಲ್ಲ ಸಿರಪ್ ಜೊತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದನ್ನು ಉಂಡೆ ಕಟ್ಕೊಳ್ಬೇಕು. ಇವಾಗ ಈಗಿನ ಮಕ್ಳಿಗೆ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ, ಬಿಕಾಸ್ ತುಂಬಾ ಕ್ರಂಚಿಯಾಗಿ ಕೂಡ ಇರುತ್ತೆ. ಆಮೇಲೆ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಅದನ್ನ ಏನು ಪ್ರೆಸ್ ಮಾಡಿ ಕಟ್ಟಬೇಕು ಅಂತ ಇಲ್ಲ, ನಾರ್ಮಲಾಗಿ ನೀವು ಕಟ್ಕೊಳ್ಬೋದು. ಒಂದು 5-10 ಮಿನಿಟ್ಸಲ್ಲೇ ರೆಡಿ ಆಗುವಂಥ ಒಂದು ರೆಸಿಪಿ. ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಗಂತೂ ಯಾವಾಗಲೂ ತಿಂಡಿ ಕೊಡು ಅಂತ ಇರ್ತಾರೆ. ಆವಾಗ ಈ ಥರ ಒಂದು ಉಂಡೆ ಕೊಟ್ಟರೆ ಆರೋಗ್ಯಕ್ಕೂ ಒಳ್ಳೆಯದು. ಯಾವುದೇ ಥರ ಅಂದರೆ ಬೆಲ್ಲ ಕೂಡ ಯೂಸ್ ಮಾಡಿದ್ದು, ಸಕ್ಕರೆ ಯೂಸ್ ಮಾಡಿಲ್ಲ, ಬೆಲ್ಲ ಯೂಸ್ ಮಾಡಿದ್ದು. ಈವನ್ ಪಫ್ಡ್ ರೈಸ್ ಕೂಡ ಅಕ್ಕಿಯಿಂದ ಮಾಡಿರೋದ್ರಿಂದ ಹೆಲ್ದಿ. ಡ್ರೈ ಫ್ರೂಟ್ಸನ್ನು ಕೂಡ ನೀವು ಆ್ಯಡ್ ಮಾಡಿಕೊಂಡ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲದನ್ನು ಈ ಥರ ಲಡ್ಡು ಶೇಪ್ ಮಾಡಿ ಒಂದು ಏರ್ ಟೈಟ್ ಬಾಟಲ್ಗೆ ಹಾಕಿಟ್ರೆ ಎಷ್ಟು ದಿವಸ, ಒಂದು ವಾರ 15 ದಿವಸ ತನಕ ಏನೂ ಆಗೋಲ್ಲ, ಹಾಳೇನೂ ಆಗೋಲ್ಲ. ಅದು ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.